Welcome to Finyana with Ramya channel. In this channel, we will learn about accounting and finance in a simple and practical way. If you are a student or a working professional, please subscribe to this channel. As a learner, I want to share my understanding towards finance and accounts world. So if there are any mistakes, please help me to come out from that. Yes friends, in this video I will going to explain the meaning of accounting with a simple example. So accounting is a process, okay na? It is a process of recording. Accounting is a process of recording ಏನು ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಸೊ ಡೇ ಟು ಡೇ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಏನು ಆಗ್ತಾ ಇರುತ್ತೆ, ಬಿಸ್ನೆಸ್ ಆಗಿರ್ಬೋದು ಅಥವಾ ಹೋಮಲ್ಲಾಗಿರ್ಬೋದು. ಸೊ ಆ ಒಂದು ಮಾನಿಟರಿ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಕೀಪ್ ಮಾಡುವಂಥದ್ದೇ ಈ ಅಕೌಂಟಿಂಗ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಬೇಸಿಕಲಿ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ವಾಲೆಟ್ ಏನಿದೆ ಅದು ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ಓಕೆನಾ? ಸೊ ಆನ್ ಮಂಡೇ ನಿಮ್ಮ ಪೇರೆಂಟ್ಸ್ ನಿಮಗೆ 1000 ರೂಪೀಸ್ ಪಾಕೆಟ್ ಮನಿ ಕೊಡ್ತಾರೆ. ಸೊ ಯು ರೆಕಾರ್ಡ್ ಇಟ್ ಇನ್ ಸಮ್ವೇರ್. ಸೊ 1000 ರೂಪೀಸ್ ರೆಕಾರ್ಡ್ ಮಾಡ್ತೀರಾ, ಓಕೆನಾ? ಟ್ಯೂಸ್ಡೇ ಯು ವಿಲ್ ಸ್ಪೆಂಡ್ ₹300 ಫಾರ್ ಸಮ್ ಬುಕ್ಸ್ ನೆಸೆಸರಿ ಇರುತ್ತೆ, ನಿಮಗೆ ಪರ್ಚೇಸ್ ಮಾಡಬೇಕಿರುತ್ತೆ. ಸೊ ಬುಕ್ ಪರ್ಚೇಸ್ಗೆ ಅಂತ ಹೇಳಿ 300 ರೂಪೀಸ್ ಸ್ಪೆಂಡ್ ಮಾಡ್ತೀರಾ. ಸೊ ಇಟ್ ವಿಲ್ ಬಿ ದ ಎಕ್ಸ್ಪೆನ್ಸಸ್, ಓಕೆನಾ? ಸೊ ನಾನು ಮೈನಸ್ ಅಂತ ಹಾಕಿದ್ದೀನಿ. ಆನ್ ವೆಡ್ನೆಸ್ಡೇ ಯು ವಿಲ್ ಗೋಯಿಂಗ್ ಟು ಅರ್ನ್ ₹500. ಹೌ ಅಂದರೆ ಬೈ ಟೇಕಿಂಗ್ ಟ್ಯುಟೋರಿಂಗ್ ಕ್ಲಾಸಸ್ ಫಾರ್ ಜೂನಿಯರ್ಸ್. ಸೊ ಯು ವಿಲ್ ಅರ್ನ್ ₹500 ಬೈ ಟೇಕಿಂಗ್ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಇಟ್ ವಿಲ್ ಬಿ ದ ಇನ್ಕಮ್. ಸೊ ಅದೇನಾಗುತ್ತೆ, 500 ಪ್ಲಸ್ ಆಗುತ್ತೆ. ಸೊ ಅಲ್ಟಿಮೇಟಾಗಿ ನಿಮ್ಮ ವಾಲೆಟಲ್ಲಿ ಎಷ್ಟು 1200 ಉಳಿಯುತ್ತೆ. ಸೊ ಹೌ ಮಚ್ ದ ಮನಿ ಲೆಫ್ಟ್ ವಿತ್ ಯುವರ್ ವಾಲೆಟ್ ಅಂತ ಹೇಳಿದರೆ, ಅಥವಾ ಬಿಸ್ನೆಸ್ ಅಂತ ಅಂದ್ಕೊಂಡ್ರೆ 1200. ಸೊ ದಿಸ್ ಇಸ್ ದ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳ್ಬೋದು. ಕರೆಂಟ್ಲಿ ಇಟ್ ಈಸ್ ದ ಫಿನಾನ್ಷಿಯಲ್ condition or position of the wallet or business. So simple. So it is a recording of day to day monetary transaction. ಏನು ಅಕೌಂಟಿಂಗ್. ಸೊ ಅಕೌಂಟಿಂಗ್ ಅಂದ್ರೇ ಮಾನಿಟರಿ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡುವಂಥದ್ದು. ಏನಕ್ಕೆ ರೆಕಾರ್ಡ್ ಮಾಡಬೇಕು? ಸಿಂಪ್ಲಿ ಬಿಕಾಸ್ ಟು ನೋ ದ ಫಿನಾನ್ಷಿಯಲ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕಂಪ್ನಿದು ನಮಗೆ ಫಿನಾನ್ಷಿಯಲ್ ಪೊಸಿಷನ್ ಗೊತ್ತಾಗಬೇಕು ಅಂದರೆ ವಿ ಶುಡ್ ಕೀಪ್ ರೆಕಾರ್ಡಿಂಗ್ ಆಲ್ ದೋಸ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀನಿ.